Hello guys, welcome back to our YouTube channel ಕಿರಿಕಟ. ನಾನ್ ನಿಮ್ಮ ಏಕೆ. ನಾನ್ ನಿಮ್ಮ ವಿಕೆ. ಮತ್ತೆ ನೋಡೋದಾದ್ರೆ RCB ವರ್ಸಸ್ LSG ಪ್ಲೇಯಿಂಗ್ 11 ಎಲ್ಲ ಕಂಪೇರ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ. ಮತ್ತೆ RCB ಅಂತೂ MI ವಿರುದ್ಧ ಭರ್ಜರಿ ಗೆಲುವಿನೊಂದಿಗೆ ಕಂಬ್ಯಾಕ್ ಮಾಡಿ ಬೆಂಗಳೂರು ವಾಪಸ್ ಹೋಮ್ ಗ್ರೌಂಡ್ ಬರ್ತಿದ್ದಾರೆ. LSG GT ವಿರುದ್ಧ ಸೋತು ಬರ್ತಿದ್ದಾರೆ. ಇನ್ನ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಷನ್ ಮಾಡೋಣ ಬನ್ನಿ. ಪ್ಲಸ್ 200 ಪ್ಲಸ್ ಎಲ್ಲಾ ಮ್ಯಾಚ್ ಅಲ್ಲೂ ಸ್ಕೋರ್ ಮಾಡ್ತಾನೆ ಇದ್ದಾರೆ. ಬೇರೆ ಟೀಮ್ಗಳಿಗೆ ಮುಂಬೈಲಿ ವಾಂಖೆಡೆಯಲ್ಲಿ ಸೋಲ್ಸೋದು ತುಂಬಾ ಕಷ್ಟ ಇತ್ತು. 2 ಸೀಸನ್ ಇಂದ ಡಾಮಿನೇಟ್ ಮಾಡಿ ಬಿಸಾಕವ್ರೆ. ಇನ್ನ LSG ಬಗ್ಗೆ ನೋಡೋದಾದ್ರೆ LSG ಅಂತ ಸ್ಟ್ರಾಂಗ್ ಬಲಿಷ್ಠವಾಗಿ ಏನ್ ಕಾಣಿಸ್ತಿಲ್ಲ. ಟಾಪ್ ಆರ್ಡರ್ ಅಷ್ಟೇ ಮೇನ್. ಇನ್ GT ಮೇಲೆ ಅವರು ಸೋತ್ ಬರ್ತಾರೆ. ಇನ್ನು ಬರೀ 164 ಟಾರ್ಗೆಟ್ ಕೊಟ್ಟು ಅದನ್ನ ಚೇಸ್ ಮಾಡಿಸ್ಕೊಂಡು ಆರಾಮಾಗಿ ಬಂದಿದ್ದಾರೆ. ಅದು ಅವ್ರ ಹೋಮ್ ಗ್ರೌಂಡ್ ಅಲ್ಲೇ ನಡೆದಿದ್ ಮ್ಯಾಚ್. ಇನ್ನ LSG ಇನ್ನ ನಮ್ಮ RCB ಬಗ್ಗೆ ನೋಡಿದ್ರೆ ಪ್ಲೇಯಿಂಗ್ 11 ಅಲ್ಲಿ ಅಂತ ಬದಲಾವಣೆ ಜಾಸ್ತಿ ಕಾಣಿಸಿಲ್ಲ. ಅಭಿನಂದನ್ ಸಿಂಗ್ ಬೌಲರ್ ಬದಲು ಮಾತ್ರ ರಸಿಕ್ ಸಲಾಮ್ದಾರ್ ಬಂದಿದ್ರು ಮುಂಬೈ ಲಾಸ್ಟ್ ಮ್ಯಾಚ್ ಅಲ್ಲಿ. ಅವರಂತೂ ಕಾಲು ಸ್ಕ್ರಾಂಬಲ್ ಆಗಿ ಇಂಜುರಿ ಆಗೋ ಇದ್ದಿದ್ರು ಪಾಪ ಮತ್ತೆ ಟ್ರೀಟ್ಮೆಂಟ್ ತಗೊಂಡು ಎದ್ ಬಂದು ಬೌಲಿಂಗ್ ಮಾಡಿ ವಿಕೆಟ್ ತೆಗೆದು ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದ್ದಾರೆ. ಬ್ಯಾಟಿಂಗ್ ಲೈನಪ್ ಅಲ್ಲಿ ಅಂತ ಯಾವುದೇ ಬದಲಾವಣೆ ಇಲ್ಲ. ಫಿಲ್ಸ್ ಅಣ್ಣ ಕುಂಡಿಸ್ಬೇಕು ಅಂತ ತುಂಬಾ ಇದೈತಿತ್ತು. ಅವರು 2 ಮ್ಯಾಚ್ ಸರಿಯಾಗಿ ಆಡಿಲ್ಲ ಅಂದ್ರೆ 3 ಮ್ಯಾಚ್ ಇಂದ. ಅದಕ್ಕೆ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಕೆಚ್ ಕೆಡಬಿಟ್ಟವ್ರೆ. 216 ಸ್ಟ್ರೈಕ್ ರೇಟ್ ಅಲ್ಲಿ 76 ರನ್ ನೋಡಿದ್ರು. ಕ್ಯಾಪ್ಟನ್ ಬಗ್ಗೆ ಮಾತಾಡೋದಾದ್ರೆ ಏನ್ ರೆಕಾರ್ಡ್ ಮಾಡ್ಬಿಡೋರು, ಅದು ಜಸ್ಟ್ ಮಿಸ್ ಆಗೋಯ್ತು. 12 ರನ್ 12 ಬಾಲ್ಗೆ ಹಾಫ್ ಸೆಂಚುರಿ ಹೊಡೆಯೋದು. ಒಳ್ಳೆ ರನ್ ರೇಟ್, ಸ್ಟ್ರೈಕ್ ರೇಟ್ ಮಾತ್ರ ಸೈಕ್ ಆಗೈತೆ ಅವ್ರದಂತೂ ಈ ಸೀಸನ್ ಅಲ್ಲಿ. ಯಾರು ವೈಭವ್ ಸೂರ್ಯವಂಶಿ ಬಿಟ್ರೆ ರಜತ್ ಪಟ್ಟಿದಾರ್ ಆರೆಂಜ್ ಕ್ಯಾಪ್ ಲೀಡ್ ಬೇರೆ ಬಂದಿದ್ದಾರೆ ಈಗ. ಅದ್ ಮಾತ್ರ ಸೈಕಾಗಿ ಆಡ್ತಾರೆ ರಜತ್ ಪಟ್ಟಿದಾರ್. ಕ್ಯಾಪ್ಟನ್ ಹೆಂಗ್ ಆಡ್ಬೇಕು ನೋಡ್ಕೊಂಡ್ ಆಡ್ತಾರೆ ಎಲ್ಲಾ ಟೀಮಲ್ಲೂ. ಇವ್ರ ತಲೆನೇ ಕೆಲ್ಸ್ಕೊತಾ ಇಲ್ಲ. ಯಾರ್ ಹೆಂಗಾರ ಆಡ್ಲಿ ಅದು 50+ ಸ್ಕೋರ್ ಮಿನಿಮಮ್ ಬರ್ತೈತೆ ಎಲ್ಲಾ ಮ್ಯಾಚ್ ಅಲ್ಲೂ. ಅದಂತೂ ಸೈಕಾಗಿ ಆಡ್ತೀನಿ. ಬಗ್ಗೆ ಮಾತಾಡಂಗೆ ಇಲ್ಲ. ಇನ್ನ ವಿರಾಟ್ ಕೊಹ್ಲಿ ಬಗ್ಗೆ ಮುಂಬೈ ಮ್ಯಾಚ್ ಅಲ್ಲಿ ಏನಾಯ್ತಂತ ನೋಡೋದಾದ್ರೆ, ಹುಷಾರಿಲ್ಲ ಅಂತ ಮ್ಯಾಚ್ ಹಿಂದೆ ದಿನ. ಆದ್ರೂ ಅವ್ರು ಬಂದು ಆಡಿ ಸಖತ್ ವೆಟ್ಟಿತ್ತು ಮಾತ್ರ ವೆದರ್ ಮಾತ್ರ. ಆ ಕಡೆ ರೋಹಿತ್ ಶರ್ಮಾ, ಈ ಕಡೆ ಕೊಹ್ಲಿ ತುಂಬಾ ತಿನ್ಕಾಡ್ಬಿಟ್ರು. ರೋಹಿತ್ ಶರ್ಮಾ ಅಂತೂ ಆಡಕ್ಕಾಗದೆ ಹೊಂಟೋದ್ರು. ಕೊಹ್ಲಿ ಅಂತೂ ಬಾಲ್ ನೋಡಕ್ ಆಗ್ತಿಲ್ಲ, ಕನೆಕ್ಟ್ ಮಾಡ್ತಿಲ್ಲ. ಆದ್ರೂ 50 ಹೊಡೆದ್ರು. ಆದ್ರೆ ಸೆಲೆಬ್ರೇಷನ್ ಮಾಡ್ಲಿಲ್ಲ. ಯಾವ್ದು ಒಂದು ಬೇಜಾರಾಗ್ಬಿಟ್ಟೈತೆ ಲೈಫ್. ಎಲ್ಲ ಗ್ಲೌಸ್ ಗೀಸ್ ಎಲ್ಲ ಕಿತ್ತೆಸ್ಬಿಡೋಯ್ತಾರೆ ನಾವು ಹೋಗ್ಬೇಕಾರೆ ಆಚೆ. ಅವ್ರ ಫೀಲ್ಡಿಂಗು ಬರ್ಲಿಲ್ಲ. ಅದು ಅಷ್ಟು ಸೆಕೆ ಇದ್ರು ಒಂದ್ ಪುಲೋವರ್ ಹಾಕೊಂಡ್ ಕೂತ್ಕೊಂಡ್ರು. ಹಂಗಿದ್ರೆ ಏನು. ಅವರು ಮತ್ತೆ ರಜತ್ ಪಟ್ಟಿದಾರ್ ವೆಲ್ಲನ್ ಗುಡ್ ಚೆನ್ನಾಗ್ ಅವ್ರೆ ಅಂತ ಹೇಳ್ತಾರೆ. ಮ್ಯಾಚ್ ಆದ್ಮೇಲೆ ನೋಡ್ಬೇಕು ಈ ಸಲ ನೆಕ್ಸ್ಟ್ ಮ್ಯಾಚ್ ಬರ್ತಾರೆ ಹೆಂಗೆ ಅಂತ. ಐ ಥಿಂಕ್ ಬಂದೇ ಬರ್ತಾರೆ ಅಂತ ನಂಗೆ ಅನ್ಸುತ್ತೆ. ಹೇಸಲ್ವುಡ್ ಬದಲು ಜೇಕಬ್ ಡೆಫಿನೇ ಆಡ್ಸಿದ್ರು ನಿನ್ನೆ ಮ್ಯಾಚ್, ಮುಂಬೈ ಮ್ಯಾಚ್ ಅಲ್ಲಿ. ಏನ್ ರೀಸನ್ ಅಂದ್ರೆ ಒಂದೇ ಮ್ಯಾಚ್ ಗೆ ಹೇಸಲ್ವುಡ್ ಚೆನ್ನಾಗಿ ಹೊಡ್ಸ್ಕೊಬಿಟ್ರು ಅಂತ ಕುಣಿಸಿರೋದಲ್ಲ ರೀಸನ್. ಟ್ರಾವೆಲ್ ಮಾಡೋರೆ ಮತ್ತೆ ಹೇಸಲ್ವುಡ್ ಫುಲ್ಲಿ ಫಿಟ್ ಇಲ್ಲ ಅಂತ ನ್ಯೂಸ್. ಅಂದ್ರೆ ಇವತ್ತು ಆಡಿ ನಾಳೆ ಟ್ರಾವೆಲ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಇದ್ದಿದ್ ಕಾರಣ ಆಡಕ್ ಆಗಿಲ್ಲ ಅಂತ ಇದು. ಅದ್ ಬಿಟ್ರೆ ಏನೋ ಒಂದ್ ಮ್ಯಾಚ್ ಹೊಡ್ಸ್ಕೊಬಿಟ್ರು ಅಂತ ಕುಣಿಸೋಷ್ಟ ಪ್ಲೇಯರ್ ಅಲ್ಲ ಹೇಸಲ್ವುಡ್ ಅಂತ. ಮತ್ತೆ ಬಂದೇ ಬರ್ತಾರೆ ಅಂತ ಅನ್ಸುತ್ತೆ. ಇನ್ನ ಬೌಲಿಂಗ್ ಅಲ್ಲಿ ಜೇಕಬ್ ಡೆಫಿ ಅಂತೂ ಮೈನ್ ವಿಕೆಟ್ ತಗೋರು ಸ್ಟಾರ್ಟಿಂಗ್ ಅಲ್ಲಿ ಪವರ್ ಪ್ಲೇ ಅಲ್ಲಿ. ಭುವಿ ಎಕನಾಮಿಕಲ್ ಬೌಲಿಂಗು ಅಷ್ಟೇ. 200 ರನ್ ಚೇಸ್ ಮಾಡ್ಬೇಕಾದ್ರೆ 9.50 ಅಂದ್ರೆ 10 ರನ್ಸ್ ಓವರ್ ಅಂದ್ರೆ ಎಕನಾಮಿಕಲ್. ಕೃಣಾಲ್ ಪಾಂಡ್ಯ ಮತ್ತೆ ಸುಯೇಶ್ ಶರ್ಮಾ ಅವರಂತೂ ಬೆಂಕಿ ಬೌಲಿಂಗ್ ಮಾತ್ರ ಯಾರು ಮಾತಾಡಂಗಿಲ್ಲ. ಕೃಣಾಲ್ ಪಾಂಡ್ಯ ಅಣ್ಣಂಗೂ ಬಿಡ್ಲಿಲ್ಲ. ಅಣ್ಣಂಗೆ ಬೋಸರಾಗ್ ಮಕ್ಕೆ ಹೊಡಿಯೋದು. ಇನ್ನ RCB ಇದಕ್ಕೆ LSG ಹೋಲ್ಸಿದ್ರೆ ಅಂತೂ ಸ್ಟ್ರಾಂಗ್ ಆಗಿದೆ. ಏನಂತ ಯೋಚನೆ ಮಾಡೋಂತ ಟೀಮ್ ಏನಲ್ಲ ನಮ್ದು. ಇನ್ನು LSG ಬ್ಯಾಟಿಂಗ್ ಲೈನಪ್ ನೋಡೋದಾದ್ರೆ ಮಾರ್ಕ್ರಮ್ ಮತ್ತೆ ಮಿಚೆಲ್ ಮಾರ್ಷ್ ಓಪನಿಂಗ್ ಬರೋದೇ ಅವರು. ಅಂತ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಇನ್ನೂ ಬಂದಿಲ್ಲ ಅವ್ರ ಕಡೆಯಿಂದ. ಮಾರ್ಕ್ರಮ್ ಓಕೆ. ಇನ್ನು ರಿಷಬ್ ಪಂತ್ ಬಗ್ಗೆ ಮಾತಾಡಿದ್ರೆ ಅಣ್ಣ ಇನ್ನ ಫಾರ್ಮ್ಗೆ ಬಂದಿಲ್ಲ, ಇನ್ನೂ ಒಳ್ಳೆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ತಿಲ್ಲ. ಇನ್ನ ನಮ್ಮ ಹೋದ್ ಮ್ಯಾಚ್ ಗೆಲ್ಸಿದ್ದು ಮುಕುಲ್ ಚೌಧರಿ KKR ವಿರುದ್ಧ ಒನ್ ಮ್ಯಾನ್ ಆರ್ಮಿ ತರ ಆಡಿ ಗೆಲ್ಸಿರೋದು. GT ಮೇಲೆ ರನ್ ಬರ್ಲಿಲ್ಲ. ಅಂದ್ರೆ ಫಸ್ಟ್ ಟಾರ್ಗೆಟ್ ಕೊಡ್ಬೇಕಾದ್ರೆ ರನ್ ಬರ್ಲಿಲ್ಲ. ಗೆಲ್ಲೋ ತರ ಇಲ್ಲ. ಇನ್ನ ಪೂರನ್ ಅಂತೂ ಯಾಕೋ ಫಾರ್ಮ್ ಕಳ್ಕೊಂಡಿರ್ತಾರೆ ಇದೆ ಈ ಸೀಸನ್ ಅವ್ರ ಹೆಸರೇ ಕಾಣಿಸ್ತಾರೆ, ಎಲ್ಲೋ ಅವರು ಬರ್ತಾನೆ ಇಲ್ಲ ಅನ್ಕೊಳ್ಳಿ. ಇನ್ನ ಬದೋಣಿ ಅವ್ರು ಒಂದ್ ಮ್ಯಾಚ್ ಅಲ್ಲಿ ಆಡಲ್ಲ. ಇನ್ನ ಬೌಲಿಂಗ್ ಅಲ್ಲಿ KKR ಮೇಲೆ ಗೆದ್ದಾಗ ತುಂಬಾ ಇಂಪ್ಯಾಕ್ಟ್ ಮಾಡಿ KKR ಮೇಲೆ SRH ಮೇಲೆಲ್ಲ ಮೊಹಮ್ಮದ್ ಶಮಿ ಒಳ್ಳೆ ಬೌಲಿಂಗ್ ಮಾಡಿದ್ರು ಅವಾಗೆಲ್ಲ. ಆದ್ರೆ ಲಾಸ್ಟ್ ಮ್ಯಾಚ್ಗೆ
ಲಾಸ್ಟ್ ಮ್ಯಾಚ್ ಅಲ್ಲಿ ಏನು ಇಂಪ್ಯಾಕ್ಟ್ ಮಾಡಕ್ಕಾಗಿಲ್ಲ ಬೌಲರ್ಸ್. ಹ್ಮ್ ಬೌಲರ್ಸ್ ಒಂದು ಲೆಕ್ಕಾಚಾರ ಅದು 18ನೇ ಓವರಲ್ಲಿ ಚೇಸ್ ಮಾಡಿಸ್ಕೊಂಡವ್ರೆ. ಈ ಬ್ಯಾಟಿಂಗ್ ಅಲ್ಲಿ ಒಂದು 200 ಸ್ಕೋರ್ ಕೊಟ್ಟಿದ್ರೆ ಒಂದು ಒತ್ತಡದಿಂದ ಜಿಟಿ ಸೋಲ್ಸ್ಬೋಯ್ತು ಅಂತ ಅನ್ಸುತ್ತೆ. ಇಂಗ್ಲೆಂಡ್ ಬಗ್ಗೆ ನೋಡಿದ್ರೆ ನಮ್ದೇ RCB ಇದೆ. RCB ನೇ. 4 ಮ್ಯಾಚ್ ಅಲ್ಲಿ 200 ರನ್ ಎಲ್ಲಾ ಮ್ಯಾಚ್ ಅಲ್ಲಿ 200 ರನ್ ಹೊಡೆದಿದ್ದಾರೆ. ಇನ್ನ SRH ಇನ್ನ LSG ಬಗ್ಗೆ ನೋಡಿದ್ರೆ LSG ಅಂತ ಯಾವ್ದು ದೊಡ್ಡ ಹೆಸರು ಮಾಡೋ ತರ ರನ್ ಸ್ಕೋರ್ ಮಾಡಿಲ್ಲ. LSG ಏನೇ ಚೇಂಜ್ ಆದ್ರು, ಓನರ್ ಚೇಂಜ್ ಆದ್ರು, ಲೋಗೋ ಚೇಂಜ್ ಆದ್ರು, ಟೀಮ್ ಮಾತ್ರ ಹಂಗೇ ಇದೆ. ಅದಿನ್ನ ಏನಂತ ಅವ್ರ ಪ್ರಾಬ್ಲಮ್ಗಳು ಏನಂತ ನೋಡ್ಬೇಕು. ಒಂದ್ ಮ್ಯಾಚ್ ಅಲ್ಲಿ ಮುಕುಲ್ ಚೌಧರಿ ಹೀರೋ ಆದ್ರು, ಯಾರು ಎಲ್ಲಾ ಮ್ಯಾಚ್ ಅಲ್ಲೂ ಆಡಕ್ ಆಗಲ್ವಲ್ಲ. ಏನಾದ್ರು ಇಂಪ್ಯಾಕ್ಟ್ ಮಾಡೋರು ಮೈನ್ ಪ್ಲೇಯರ್ಸ್ ಗಳು ಇಂಪ್ಯಾಕ್ಟ್ ಮಾಡ್ಬೇಕು, ಕೋಟಿ ತಗೊಂಡಿರೋರು. ಇನ್ನ ಬೌಲಿಂಗ್ ಬಗ್ಗೆ ನೋಡೋದಾದ್ರೆ ಔಟ್ ಬೌಲಿಂಗ್ ಗೆ ಹೋಲಿಸಿದ್ರೆ ನಮ್ ಬೌಲಿಂಗ್ ಕಳಪೆ ಅಲ್ಲ, ಇನ್ನ ಸೈಕ್ ಆಗಿದೆ ನಮ್ ಬೌಲಿಂಗ್. ಅಲ್ಲಿರೋದು ಯಾರು ಅಂದ್ರೆ ಮೊಹಮ್ಮದ್ ಶಮಿನೇ. ಅದೇ ಪ್ರಿನ್ಸ್ ಯಾದವ್, ಮೊಹಮ್ಮದ್ ಶಮಿ, ದಿಗ್ವಿಜಯ್ ರಾಠಿ ಸ್ವಲ್ಪ ಅದು ಸೈನ್ ಅವರೇಜ್ ಮಾಡ್ತಾರೆ. ವಿಕೆಟ್ ಬಂದಿಲ್ಲ, ಒಂದೇ ವಿಕೆಟ್ ಬಂದಿಲ್ಲ ಅಷ್ಟು. ಇನ್ನ ಹಳೆ ತಲೆ ಆವಿಷ್ ಖಾನ್ ಇಟ್ಕೊಂಡವ್ರೆ, ಹೆಲ್ಮೆಟ್ ಹೊಡೆದಕ್ಕವ್ರನ್ನ. ಮಾರ್ಕ್ರಮ್ ಸ್ವಲ್ಪ ಅವಾಗೊಂದು ಇವಾಗೊಂದು ಓವರ್ ಮಾಡ್ತಾರೆ. ಇನ್ಯಾರಿಲ್ಲ. ಒಟ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿರೋದೇ ನಮ್ಮ RCB. ಬರೀ ಇಂಡಿಯನ್ ಬೌಲಿಂಗ್ ಲೈನ್ ಅಪ್ ಮೇಲೆ ಡಿಪೆಂಡ್ ಆಗಿದೆ. ಫಾರಿನ್ 3 ಜನ ಪ್ಲೇಯರ್ಸ್ ಮೇಲೆ ಈ ಟೀಮ್ ಡಿಪೆಂಡ್ ಆಗಿದೆ. ಇನ್ನ ಮ್ಯಾಚ್ ನಡೀತಾರೆ ವೆನ್ಯೂ ನೋಡಿದ್ರೆ ನಮ್ದೇ ಬೆಂಗಳೂರು ಹೋಮ್ ಗ್ರೌಂಡ್, ಚಿನ್ನಸ್ವಾಮಿ ಸ್ಟೇಡಿಯಂ. ಪಕ್ಕ 200+ ಎಷ್ಟು ಸ್ಕೋರ್ ಮಾಡೋದು ಗೈಸ್? 200+ ಪಕ್ಕ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಹೊಡಿಬೋದು. ಇನ್ನ ಪಿಚ್ ರಿಪೋರ್ಟ್ ಬಗ್ಗೆ ನೋಡಿದ್ರೆ ಅಲ್ಲಿ ಯಾವಾಗಲೂ 200 ಇರುತ್ತೆ. ಮತ್ತೆ ಟಾಸ್ ಗೆದ್ದವ್ರೆ ಬೌಲಿಂಗ್ ತಗೊಳ್ಳೋದು, ಚೇಸಿಂಗ್ ಮಾಡೋರೆ ಗೆಲ್ಲೋದು ಜಾಸ್ತಿ. ಅಂದ್ರೆ ಡ್ಯೂ ಅಷ್ಟು ಇಂಪ್ಯಾಕ್ಟ್ ಮಾಡದೇ ಇದ್ರು ಚೇಸಿಂಗ್ ಮಾಡಕ್ಕೆ ನೋಡ್ತಾರಲ್ಲ. ನಾವು ಬೆಂಗಳೂರು, ನಾವೇನ್ ಮುಂಬೈ ಎಲ್ಲ ಚೆನ್ನೈ ಎಲ್ಲ ಡ್ಯೂ ಜಾಸ್ತಿ ಬರೋಕೆ. ಮತ್ತೆ ನಮ್ದು ಇನ್ನೊಂದು ಪಿಚ್ ಏನ್ ಪ್ರಾಬ್ಲಮ್ ಅಂದ್ರೆ ಗೊತ್ತಲ್ಲ, ಸ್ಯಾಂಡ್ ಬೇಸ್ಡ್ ಔಟ್ ಫೀಲ್ಡ್ ಹೋಗಿ ಹಿಂಗೆ ಕುತ್ಕೊಳ್ಳುತ್ತಲ್ಲ, ಅದು ಅಡ್ಡ ಹೊಡೆದವರು ಯಾರು ಚೆನ್ನಾಗಿ ರನ್ಸ್ ಹೋದ್ ಮ್ಯಾಚ್ ಅಲ್ಲೇ ಗೊತ್ತಾಗಿದೆ ಅದು ಹೆಂಗೆ ಕುತ್ಕೊಳ್ಳೋದು. ಬೆಂಗಳೂರು ಹೋಮ್ ಗ್ರೌಂಡ್ ಆಗಿದೆ RCB ಗೆ ಈ ಸೀಸನ್ ಅಂತೂ. ಹೋದ್ ಸೀಸನ್ ಲತ್ತೆ ಹೊಡಿತಿತ್ತು, ಈ ಸೀಸನ್ ಅಂತ ಯಾವ್ದು ಇದು ಕಾಣಿಸ್ತಿಲ್ಲ. ಫಸ್ಟ್ 2 ಮ್ಯಾಚ್ ಹೋಮ್ ಗ್ರೌಂಡ್ ಗೆದ್ದು RCB ನೇ ವಿನ್ನಿಂಗ್, 100% RCB ಗೆಲ್ತಾರೆ ಅಂತ ಫುಲ್ ಕಾನ್ಫಿಡೆನ್ಸ್ ಇದೆ. ನಮ್ಗಂತೂ RCB ನೇ ಗೆಲ್ಲೋದು ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸ್ಬೋದು ಕಮೆಂಟ್ ಮಾಡಿ, ಯಾರು ಗೆಲ್ಬೋದು? RCB ಫಾರ್ಮ್ ಫೇವರೇಟ್ ಅಷ್ಟೇ. ಇನ್ನ ಇಂಪ್ಯಾಕ್ಟ್ ಮಾಡ್ಬೇಕು ಯಾರು LSG ಗೆಲ್ಬೇಕು ಅಂದ್ರೆ ಅಂತ ಅಣ್ಣ ಹೋದ್ ಸೀಸನ್ ಲಾಸ್ಟ್ ಮ್ಯಾಚ್ ಲೀಗ್ ಸೀಸನ್ ಅಲ್ಲಿ ಗೆದ್ದು ಸೆಂಚುರಿ ಹೊಡೆದು ಏನೋ ದಬಾಕಿದ್ರಲ್ಲ. ಮತ್ತೆ ಬೌಲಿಂಗ್ ಅಲ್ಲಿ ದಿಗ್ವಿಜಯ್ ರಾಠಿ ಸ್ಪಿನ್ನರ್, ಅವ್ರಿಗಂತೂ ನನಗೆ ರಜತ್ ಪಟ್ಟಿದಾರ್ ಹೊಡೆಯೋದ್ ಕಾಯ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ಅದ್ಭುತ ಕ್ಷಣಕ್ಕೋಸ್ಕರ ಕಾಯ್ತಾ ಇದೀವಿ. ರಜತ್ ಪಟ್ಟಿದಾರ್ ಬಂದು ಹೊಡಿಬೇಕು ಅವ್ರಿಗೆ ಅಂತ. ಇನ್ನ ಜಿತೇಶ್ ಶರ್ಮಾ ಹೋದ್ ಸೀಸನ್ ಅಲ್ಲಿ ಕೆಚ್ ಬಿಸಾಕಿದ್ರು ಅವ್ರ ಮೇಲಂತೂ. 240 ಟಾರ್ಗೆಟ್ ನ ಚೇಸ್ ಮಾಡಿ ಸೆಕೆಂಡ್ ಹೈಯೆಸ್ಟ್ ಟಾರ್ಗೆಟ್ ನ ಚೇಸ್ ಮಾಡಿದ್ರು. ಅದ್ ಗೆದ್ದಿದ್ಕೆ ನಾವು ಟಾಪ್ 2 ಹೋಗಿ ಕಪ್ ಗೆಲ್ಲಕ್ಕೆ ಈಸಿ ಆಗಿದ್ದು. ಹೋದ್ ಸೀಸನ್ ಇಂದ ಈ ಸೀಸನ್ ವರೆಗೂ ಟೀಮ್ ಹಂಗೆ ಇದೆ ನಮ್ದು. RCB ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹೇಳಕ್ಕಾಗಲ್ಲ, ಎಲ್ಲರೂ ಇಂಪ್ಯಾಕ್ಟ್ ಮಾಡೋ ತರನೇ ಇದಾರೆ. ಒಬ್ರಿಗಿಂತ ಒಬ್ರು ಸಖತ್ತಾಗಿ ಆಡ್ತವ್ರೆ. ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ನಮ್ ಕ್ಯಾಪ್ಟನ್ ಇಂಪ್ಯಾಕ್ಟ್ ಮಾಡೋದು ದುರಂದರ್. ರಜತ್ ದುರಂದರ್ ಪಟ ಅಂತ 6 ಹೊಡಿತಾ ಇರ್ತಾರೆ ಪಟ್ಟಿದಾರ್. ಇನ್ನ ಟೀಮ್ ಡೇವಿಡ್ ಕಬ್ಬನ್ ಪಾರ್ಕ್ ಬಾಲ್ ಕಳಿಸ್ತಾರೆ. ಇನ್ನೇನಿಲ್ಲ 100% ನಮ್ಗೆ ಅನ್ಸೋ ಪ್ರಕಾರ RCB ನೇ ಗೆಲ್ಲೋದು ಈ ಮ್ಯಾಚ್. ಒಂದ್ ಸೈಡ್ ಆಗದೆ ಇದ್ರೆ ಸಾಕು, ಸ್ವಲ್ಪ ಫೈಟ್ ಕೊಟ್ರೆ ನೋಡೋರ್ಗು ಖುಷಿ, ನಮಗೂ ಖುಷಿ, ನಿಮ್ಗೂ ಖುಷಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಕಾಯ್ತಾ ಇರಿ. ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.